ಹುಕ್ಕೇರಿ ಪಟ್ಟಣದ ಹೊರವಲಯದಲ್ಲಿರುವ ಸ್ವಾಮಿ ವಿವೇಕಾನಂದ ಸಿಬಿಎಸ್ಇ ಕನ್ನಡ ಮಾಧ್ಯಮ, ಆಂಗ್ಲ ಮಾಧ್ಯಮ ಹಾಗೂ ರಾಣಿ ಚೆನ್ನಮ್ಮ ಪ್ರೌಢಶಾಲೆಗಳಲ್ಲಿ ಜುಲೈ 1ನೇ ತಾರೀಕಿನಿಂದ 31ರವರೆಗೆ ಜನಿಸಿದ ಶಾಲಾ ಮಕ್ಕಳಿಗೆ, ಶಿಕ್ಷಕರಿಗೆ ಹಾಗೂ ಶಿಕ್ಷಕೇತರ ಸಿಬ್ಬಂದಿಗಳಿಗೆ ಸಾಮೂಹಿಕ ಜನ್ಮದಿನಾಚರಣೆಯನ್ನು ಆಚರಿಸಲಾಯಿತು. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ಪಟ್ಟಣದ ಹೊರವಲಯದಲ್ಲಿರುವ ಸ್ವಾಮಿ ವಿವೇಕಾನಂದ ಸಿಬಿಎಸ್ಇ ಶಾಲೆ, ಸ್ವಾಮಿ ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆ, ಸ್ವಾಮಿ ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆ ಹಾಗೂ ರಾಣಿ ಚೆನ್ನಮ್ಮ ಪ್ರೌಢಶಾಲೆಗಳಲ್ಲಿ ಜುಲೈ 1ನೇ ತಾರೀಕಿನಿಂದ ಜುಲೈ 31ನೇ ತಾರೀಕಿನವರೆಗೆ ಜನಿಸಿದ ಶಾಲಾ ಶಿಕ್ಷಕರಿಗೆ ಹಾಗೂ ಶಾಲೆಯಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಮತ್ತು ಶಿಕ್ಷಕೇತರ ಸಿಬ್ಬಂದಿಗಳಿಗೆ ಶಾಲಾ ಸಭಾಗೃಹದ ಒಂದೇ ವೇದಿಕೆಯ ಮೇಲೆ ಸೇರಿಸಿ ಸಾಮೂಹಿಕ ಜನ್ಮದಿನಾಚರಣೆ ಆಚರಿಸಲಾಯಿತು. ಮತ್ತು ಜುಲೈ ತಿಂಗಳಲ್ಲಿ ನಡೆದ ಶಾಲಾ ಸಂಸತ್ತು ಚುನಾವಣೆಯಲ್ಲಿ ಚುನಾಯಿತ ವಿದ್ಯಾರ್ಥಿಗಳಿಗೆ ಪದಗ್ರಹಣ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ದೈಹಿಕ ಶಿಕ್ಷಕರಾದ ಬಿಎಂ ಹನುಮಣ್ಣವರ್ ಅವರಿಂದ ವಿದ್ಯಾರ್ಥಿಗಳಿಗೆ ಪ್ರಮಾಣ ವಚನ ಬೋಧಿಸಲಾಯಿತು. Good morning everyone. Present for here. It gives me great pleasure in your company. On the oath, occasion of the oath taking ceremony of student council. I am pleased because today's occasion offers me the opportunity to integrate with intelligent young students like you as Health Minister Vishwanath Patwari. ಮಕ್ಕಳು ಪ್ರಮಾಣ ವಚನ ಸ್ವೀಕರಿಸಿದ್ರು. ಹುಟ್ಟುಹಬ್ಬ ಕಾರ್ಯಕ್ರಮದಲ್ಲಿ ಆಯಾ ವಿದ್ಯಾರ್ಥಿಗಳ ಪಾಲಕರು ಹುರುಪು ಮತ್ತು ಹುಮ್ಮಸ್ಸಿನಿಂದ ಪಾಲ್ಗೊಳ್ಳುವುದರೊಂದಿಗೆ ಕೇಕ್ಗಳನ್ನು ಜೊತೆಯಲ್ಲೇ ತೆಗೆದುಕೊಂಡು ಬಂದು ಮಕ್ಕಳೊಂದಿಗೆ ಕೇಕ್ ಕತ್ತರಿಸುವ ಮೂಲಕ ತಮ್ಮ ಮಕ್ಕಳ ಹುಟ್ಟುಹಬ್ಬವನ್ನ ವಿಜೃಂಭಣೆಯಿಂದ ಆಚರಿಸಿದ್ರು, ಸಂತೋಷದಿಂದ ಸಂಭ್ರಮಿಸಿದ್ರು. ಈ ಸಂದರ್ಭದಲ್ಲಿ ಸ್ವಾಮಿ ವಿವೇಕಾನಂದ ಸಿಬಿಎಸ್ಇ ಶಾಲೆಯ ಪ್ರಾಂಶುಪಾಲರಾದ ಅನಿಲ್ ಪಾಟೀಲ್ ಅವರು ಮಾತನಾಡಿ, ಜನ್ಮದಿನ ಆಚರಿಸುವುದರಿಂದ ಮಕ್ಕಳಿಗೆ ಸಂಸ್ಕೃತಿ ಮತ್ತು ನಾವು ಸಮಾಜದಲ್ಲಿ ಒಳ್ಳೆಯ ರೀತಿ ಬದುಕಲು ದಾರಿಯಾಗುತ್ತದೆ ಎಂದರು. ಸಹಿತ ಹಲವಾರು ಬಾರಿ ಅದನ್ನು ನಾವು ಕಾಣ್ತೀವಿ. ಮೈಮೋರ್ ಟೈಮ್ಸ್ ಒಂದು 25 ವರ್ಷದಿಂದ ಹೋದ್ರೆ ಆ ರೀತಿ ಏನು ಸಂಭ್ರಮಾಚರಣೆ ಇರಲಿಲ್ಲ. ಬಟ್ ಇತ್ತೀಚಿನ ದಿನಮಾನಗಳಲ್ಲಿ ನಾವು ಅದನ್ನ ಕಾಣ್ತಾ ಇದೀವಿ. ಈ ಆಚರಣೆ ಯಾಕಪ್ಪ ಅಂತಂದ್ರೆ ಮಕ್ಕಳಿಗೆ ಒಂದು ಹೊಸದನ್ನ ಕಲಿಸಿಕೊಡ್ಲಿಕ್ಕೆ, ಮಕ್ಕಳ ಭವಿಷ್ಯಕ್ಕೆ ಒಂದು ಮಾರ್ಗದರ್ಶನವನ್ನ ನೀಡಲಿಕ್ಕೆ, ಒಂದು ದಾರಿಯನ್ನ ನಾವು ಉತ್ತಮವಾದಂತಹ ದಾರಿಯನ್ನ ಹಾಕೊಡ್ಲಿಕ್ಕೆ ಈ ಒಂದು ಕಾರ್ಯಕ್ರಮ ಅಂತಕ್ಕಂಥ ಆಶಯವನ್ನು ವ್ಯಕ್ತಪಡಿಸ್ತಾರೆ. ಅದ್ರ ಜೊತೆಗೆ ತಾಗಲೇ ಆಗಲೇ ನಮ್ಮ ಶಾಲೆಯಲ್ಲಿ ಅಂದ್ರೆ ಕಳೆದ ಒಂದು 15-20 ದಿನಗಳ ಹಿಂದೆ ಚುನಾವಣೆಯನ್ನು ಆಯೋಜನೆ ಮಾಡಿದ್ವಿ. ಮಾಕ್ ಪಾರ್ಲಿಮೆಂಟ್ ಅಂತಕ್ಕಂಥದ್ದು, ಅಣಕು ಸಂಸತ್ತು ಚುನಾವಣೆ ಅಂತಕ್ಕಂಥದ್ದು ಕನ್ನಡ ಮಾಧ್ಯಮ, ಅದೇ ರೀತಿಯಾಗಿ ಆಂಗ್ಲ ಮಾಧ್ಯಮದ ಎಲ್ಲ ತರಗತಿಗಳಿಗೆ ನಾವು ಆಯೋಜನೆ ಮಾಡಿದ್ವಿ. ಅದರಲ್ಲಿ ಪ್ರಧಾನಮಂತ್ರಿ, ಸ್ವಚ್ಛತಾ ಮಂತ್ರಿ, ಕ್ರೀಡಾ ಮಂತ್ರಿ 5 ಹುದ್ದೆಗಳನ್ನು ನಾವು ಆಯ್ಕೆ ಮಾಡಿದ್ವಿ. 5 ಹುದ್ದೆಗಳಲ್ಲಿ ಚುನಾಯಿತರಾಗಿ ಆಯ್ಕೆ ಬಂದಂತಹ ಪ್ರತಿನಿಧಿಗಳಿಗೆ ಇವತ್ತು ಪ್ರಮಾಣ ವಚನ ಸ್ವೀಕಾರ ಸಮಾರಂಭವನ್ನು ಕೂಡ ತಮ್ಮ ಪಾಲಕರ ಸಮ್ಮುಖದಲ್ಲಿ
ಹಾಗೆ ಕನ್ನಡ ಮಾಧ್ಯಮ ಶಾಲೆಯ ಮುಖ್ಯೋಪಾಧ್ಯಾಯರಾದ ಸಂಜೋತಾ ಪಾಟೀಲ್, ಶಿಕ್ಷಕರಾದ ಯಶೋಧ ಅಂಕಲಿ, ಉಜ್ಮಾ ಮುಜಾವರ್, ಮಾರುತಿ ಕೋಟೆ, ತ್ರಿವೇಣಿ ಎಂ, ನಾಗವೇಣಿ ಸುನುಗಾರ್, ಅರ್ಚನಾ ನಾಯಕ್, ಆಶಾ ಭೋರ್ಕಲ್ಲಿ, ಲಕ್ಷ್ಮೀ ಪಾಟೀಲ್, ಲಕ್ಷ್ಮೀ ಠಾಕೂರ್, ತೇಜ ಸವದಿ ಸೇರಿದಂತೆ ಪಾಲಕರು ಮತ್ತು ಮುದ್ದು ಮಕ್ಕಳು ಉಪಸ್ಥಿತರಿದ್ದರು. ಮಹಾಲಿಂಗ ಪಾಟೀಲ್, ಸತ್ಯಂ ನ್ಯೂಸ್ ಹುಕ್ಕೇರಿ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.